ಇವಾಗ ಮನಃಶುದ್ಧಿ, ಆತ್ಮಶುದ್ಧಿ ಮತ್ತೆ ದೇಹ ಶುದ್ಧಿ ಅಂತ ಹೇಳ್ತಾರೆ. ಹ್ಮ್ ಅಂದ್ರೆ ದೇಹ ಶುದ್ಧಿ ಬಗ್ಗೆ ನಮ್ಗೆ ಗೊತ್ತಿದೆ. ಹ್ಮ್ ಆತ್ಮಶುದ್ಧಿ ಮತ್ತೆ ಮನಸ್ಸನ್ನ ಶುದ್ಧಿಯಾಗಿಟ್ಕೊಳ್ಳೋದು ಅಂದ್ರೆ, ನಮ್ಮ ಹಿರಿಯರು ನಮ್ಗೆ ಮಾತಾಡ್ಬೇಕಾದ್ರೆ ಹ್ಮ್ ಹೇಳ್ತಾರೆ, ಕೆಲವರಿಗೆ ಅವ್ರದ್ದು ಆತ್ಮ ತುಂಬಾ ಶುದ್ಧವಾಗಿತ್ತು, ಕೆಲವರಿಗೆ ಹೇಳ್ತಾರೆ ಅವ್ರ ಮನಸ್ಸು ತುಂಬಾ ಶುದ್ಧವಾಗಿತ್ತು ಅಂತ. ಹ್ಮ್ ಆತ್ಮ ಮತ್ತೆ ಮನಸ್ಸು ಎರಡು ಬೇರೆ, ನಾನ್ ಹ್ಮ್ ತಿಳ್ಕೊಂಡಿರೋ ಪ್ರಕಾರ. ಹ್ಮ್ ಹೌದು. ಇದ್ರನ್ನ ಶುದ್ಧವಾಗಿ ಹೇಗೆ ಇಟ್ಕೊಳ್ಳೋದು? ಭಕ್ತಿಯಿಂದ, ನಿಜ ಸ್ವರೂಪದಿಂದ, ನಮ್ಮ ನಿಜ ಜೀವನದಿಂದ. ಅದೆಂಗೆ ಫಸ್ಟು ಯಾವುದೇ ಇದೊಂದೇ ಅಲ್ಲ, ನಾನು ಬರೀ ಆಧ್ಯಾತ್ಮಿಕ ಅಲ್ಲ, ನಿಮಗೆಲ್ಲ ಇಲ್ಲಿ ಇರೋರ್ಗೆ ಎಲ್ಲರಿಗೂ ಹೇಳ್ತಿದ್ದೀನಿ. ನಮಗೆ ತೊಂದರೆ ಅಂತ ಬಂದಾಗ ಆ ತೊಂದರೆಯ ಪರಿಹಾರ ಯಾವ ರೀತಿ ಹುಡುಕ್ಬೇಕು ಅಂದ್ರೆ, ಬುಡಕ್ಕೆ ಕೈ ಹಾಕ್ಬೇಕು, ಅದ್ರ ಮೂಲ ಏನು ಅಂತ ಹುಡುಕ್ಬೇಕು. ಆವಾಗ ಮಾತ್ರ ಶಾಶ್ವತವಾದ ಪರಿಷ್ಕಾರ. ಬರೀ ಅದ್ ಲಕ್ಷಣಗಳನ್ನ ಹೋಗ್ಲಾಡ್ಸೋದ್ರಿಂದ ಏನು ಪ್ರಯೋಜನ ಇಲ್ಲ. ಜ್ವರ ಬಂದಿತ್ತು ಅಂತಂದ್ರೆ ದೇಹ ಬಿಸಿ ಆಯ್ತು, ಬಿಸಿನ ಹೋಗ್ಲಾಡಿಸ್ಬೇಕು ಅನ್ನೋದು ಮೂರ್ಖತ್ವ. ಅದು ಏನಕ್ಕೆ ಬಿಸಿ ಆಯ್ತು, ಆ ಜ್ವರ ಏನಕ್ಕೆ ಬಂತು, ಅದರ ಮೂಲ ಕಾರಣ ಏನು, ಅದನ್ನ ನಾನು ಉಪಶಮನ ಮಾಡಿದಾಗ ನಾನು ಆರೋಗ್ಯವಾಗಿರ್ತೇನೆ. ಕ್ಲಿಯರ್? ಇವಾಗ ಕಲ್ಮಶಗಳು ಏನಕ್ಕೆ ಬಂತು, ಯಾಕದು ಶುದ್ಧಿಯಾಗಿಲ್ಲ, ಅದು ಮೂಲ ನಮ್ಮ ಕಾರಣ ತಾನೆ. ಆಲೋಚನೆಗಳು. ಹಾ, ಸೊ ನಾನು ನಿಜಾಂಶಕ್ಕೆ ಇಲ್ಲ, ನಾನು ಹೆಂಗಿರ್ಬೇಕು ಹಂಗೆ. ಆಕ್ಚುಲಿ ನಾವೆಲ್ಲರೂ ಪವಿತ್ರರು, ಸಚ್ಚಿತ್ ಆನಂದ ಸ್ವರೂಪರು. ಹೆಂಗೆ ಭಗವಂತನು ಸಚ್ಚಿದಾನಂದ ಸ್ವರೂಪನು, ಅದೇ ರೀತಿ ನಾವೆಲ್ಲರೂ ಸಚ್ಚಿದಾನಂದ ಸ್ವರೂಪರೇ. ಯಾಕಂದ್ರೆ ಭಗವಂತನ ಒಂದು ಅಂಶ ಆಗಿರೋದ್ರಿಂದ. ಕ್ಲಿಯರ್? ಆದ್ರೆ ಯಾವಾಗ ನಾನು ಕಲ್ಮಶ ಆಗ್ತಾ ಇದ್ದೇನೆ, ನನ್ನ ಒಂದು ಭ್ರಮೆಯಿಂದ, ಅಜ್ಞಾನದಿಂದ, ನಾನು ದೇಹ ಅಂತ ತಿಳ್ಕೊಂಡು ದೇಹದ ದೃಷ್ಟಿಯಲ್ಲಿ ನನ್ನ ಆಲೋಚನೆ ಮಾಡಿದಾಗ ಮನಸ್ಸು ಕೆಟ್ಟೋಗ್ತಾ ಇದೆ. ದೇಹದ ದೃಷ್ಟಿಯಲ್ಲಿ ನನ್ನ ಇಂದ್ರಿಯಗಳನ್ನ ತೊಡಗಿಸಿದಾಗ ಇಂದ್ರಿಯಗಳು ಕಲ್ಮಶಗೊಳ್ತಾ ಇದೆ, ಎಲ್ಲವೂ ಕಲ್ಮಶ ಆಗೋಯ್ತು. ಮತ್ತೆ ಶುದ್ಧ ಹೆಂಗಾಗುತ್ತೆ, ಹೆಂಗೆ ಮತ್ತೊಮ್ಮೆ ನಾನು ಆ ಒಂದು ಕೃಷ್ಣನ ಕಡೆಗೆ ಬಂದಾಗ, ಪರಮಾತ್ಮನ ಕಡೆಗೆ ಬಂದಾಗ ಒಂದೊಂದು ಒಂದೊಂದು ಶುದ್ಧವಾಗ್ತಾ ಹೋಗುತ್ತೆ. ವೆರಿ ಸಿಂಪಲ್. ಭಕ್ತಿ ಒಂದು ಮಾಡಿದ್ರೆ ಸಹಜವಾಗಿ ಎಲ್ಲವೂ ಶುದ್ಧವಾಗಿರುತ್ತೆ. ಇನ್ನೊಂದು, ಆತ್ಮ ಯಾವತ್ತಿಗೂ ಅಶುದ್ಧಿ ಆಗೋದಿಲ್ಲ, ಶುಚಿ ಆಗೋದೇ ಇಲ್ಲ. ನೀವೆಷ್ಟೇ ಪಾಪಿಗಳಾಗಿರ್ಲಿ, ಹೆಂಗೆ ಏನಿದ್ರು ಸರಿ ಅಶುಚಿ ಆಗೋದಿಲ್ಲ. ಆ ಅಶುಚಿ ಅನ್ನೋದು ನನ್ನ ಆಲೋಚನೆ, ನನ್ನ ಭ್ರಮೆ, ಅದು ಮಾತ್ರನೇ ಅಶುಚಿ. ನಾನು ಯಾವಾಗ್ಲೂ ಪವಿತ್ರನಾಗಿ ಇರ್ತೇನೆ. ಬಟ್ಟೆ ಯಾವಾಗ್ಲೂ ಕ್ಲೀನ್ ಆಗಿರುತ್ತೆ, ಆ ಕೊಳೆ ಅದ್ರ ಮೇಲೆ ಬಿದ್ದಿರುತ್ತೆ. ಅದಕ್ಕೆ ಬಟ್ಟೆ ಸರಿ ಇಲ್ಲ, ಬಟ್ಟೆ ಕೊಳೆ ಆಯ್ತು, ಅದು ನಮ್ಮ ಅಜ್ಞಾನ. ಬಟ್ಟೆ ಯಾವಾಗ್ಲೂ ಪವಿತ್ರವಾಗಿದೆ, ಕೊಳೆ ಅದ್ರ ಮೇಲೆ ಬಿದ್ದೈತೆ. ಅದನ್ನ ಕ್ಲೀನ್ ಮಾಡಿದಾಗ ಮತ್ತೊಮ್ಮೆ ಆ ಒಂದು ಬಟ್ಟೆ ಶುದ್ಧವಾಗುತ್ತೆ. ಅರ್ಥ ಆಯ್ತಾ? ಸೊ ಜಪ ಅನ್ನೋದು ಶುದ್ಧಿ ಮಾಡೋದು. ಚೇತೋ ಶುದ್ಧಿ. ದರ್ಪಣ ಮರ್ಜನ ಬಹುಮಹದಾವಾಗ್ನಿ ನಿರ್ವಾಪನಂ ಶ್ವೇರಾ ಕೈರವ ಚಂದ್ರಿಕಾ ವಿತರಂ ವಿದ್ಯಾವದು ಜೀವನಂ ಆನಂದಾಂಬುದಿ ವರ್ಧನಂ ಪ್ರತಿ ಪದಂ ಪೂರ್ಣ ಅಮೃತ ಸ್ವಾದನಂ. ಒಂದು ಶ್ಲೋಕದಲ್ಲಿ ಚೈತನ್ಯ ಮಹಾಪ್ರಭು ನಮ್ಮ ಪ್ರಾರಂಭದಿಂದ ಕೊನೆಯವರೆಗೂ ಹೇಳ್ಬಿಡ್ತಾರೆ. ಜಪ ಮಾಡೋದು ಪ್ರಾರಂಭ ಮಾಡಿದ ತಕ್ಷಣ ಶುದ್ಧೀಕರಣ ಅನ್ನೋದು ಪ್ರಾರಂಭ ಆಗೋಗುತ್ತೆ. ನಮ್ಮ ಹೃದಯದಲ್ಲಿರುವ ಎಲ್ಲ ಕಲ್ಮಶಗಳು ಅಂದ್ರೆ ಕೋರಿಕೆಗಳು ಎಲ್ಲ ನಶಿಸಿ ಹೋಗ್ತಾ ಇರುತ್ತೆ. ಇದು ಒಂದು ದಿನಕ್ಕೆ ಆಗೋದಿಲ್ಲ, ಇದು ಪ್ರೋಸೆಸ್. ಆಗ್ತಾ 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 ಪರಿಶುದ್ಧವಾಗುತ್ತೆ. ಆವಾಗ ನಮ್ಮ ಜೀವನದಲ್ಲಿ ಹಲವಾರು ಅನುಭವಗಳು ಬರ್ತಾ ಹೋಗುತ್ತೆ. ನಾನು ಮಾಡ್ತಾ ಇರೋ ಜಪ ಅಮೃತದ ಆಸ್ವಾದನೆಯನ್ನ ಕೊಡುತ್ತೆ, ಅದನ್ನ ಋಷಿ ಅಂತೀವಿ. ಅವಾಗ ಪ್ರತಿಯೊಂದು ಬರೀ ಭಗವಂತನ ನಾಮ ಮಾತ್ರ ಅಲ್ಲ, ಸೃಷ್ಟಿಯಲ್ಲಿರೋ ಪ್ರತಿಯೊಂದು ರುಚಿಸುತ್ತೆ, ಪ್ರತಿಯೊಂದು ರುಚಿಸುತ್ತೆ. ಯಾಕೆ? ಪ್ರತಿ ಒಂದರಲ್ಲೂ ನಾನು ಕೃಷ್ಣ ನೋಡ್ತಾ ಇರ್ತೀನಿ. ಪ್ರತಿಯೊಂದು ಹೂವ ನೋಡಿದಾಗ ಅದರ ಅನುಭವ. ಇವಾಗ ಉದಾಹರಣೆಗೆ ಕೆಲವರು ವರ್ಣನೆ ಮಾಡ್ತಾರೆ, ಭಾಗವತಲ್ಲ ಓದಬೇಕು. ಆ ಒಂದು ನದಿಗಳ ವರ್ಣನೆ, ಕಾಡಿನ ವರ್ಣನೆ, ಹೂವಿನ ವರ್ಣನೆ. ಭಗವಂತನ ವರ್ಣನೆ ಮಾಡೋವನಿಗೆ ಮಾತ್ರನೇ ಪ್ರಪಂಚದ ವರ್ಣನೆ ಮಾಡುವ ಯೋಗ್ಯತೆ ಇರುತ್ತೆ. ಆ ಮನಸ್ಥಿತಿ, ಆ ಭಾವನೆ ಬಂದಿರುತ್ತೆ. ಪ್ರತಿಯೊಂದರಲ್ಲೂ ಕೃಷ್ಣ ನೋಡಿದಾಗ ಅದರ ಭಾವನೆಗಳು, ಕೃಷ್ಣನೇ ಅದನ್ನ ಕೊಡೋದು, ಆ ಜ್ಞಾನ ಕೊಡೋದು ಕೃಷ್ಣನೇ. ಅವಾಗ ಹೂವಿನ ಒಂದು ಅಂದ ಆಗಿರ್ಬೋದು, ಒಂದು ಹಣ್ಣಿನ ಒಂದು ರುಚಿ ಆಗಿರ್ಬೋದು, ಪ್ರತಿ ಒಂದನ್ನು ವರ್ಣಿಸಬೇಕು ಮಾಡಬೇಕು ಅಂದ್ರೂ ಭಕ್ತನಾಗಿರ್ಬೇಕು. ಕ್ಲಿಯರ್? ಭಕ್ತನಾಗಿದ್ದ ತಕ್ಷಣ ಎಲ್ಲವೂ ಪವಿತ್ರಗೊಳ್ತಾ ಹೋಗುತ್ತೆ. ಓಕೆ.